ನಮಸ್ಕಾರ, ನಾನು ವೀಣಾ ಜಯಶಂಕರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಹುಶಃ ಈ ವ್ಯಕ್ತಿ ಇರಲಿಲ್ಲ ಅಂದಿದ್ರೆ ಇಡೀ ಸೀಸನ್ ಇನ್ಕಂಪ್ಲೀಟ್ ಆಗಿರ್ತಿತ್ತೇನೋ ಅನ್ಸೋ ಅಷ್ಟರ ಮಟ್ಟಿಗೆ ತಮ್ಮ ಇಂಪ್ಯಾಕ್ಟನ್ನು ಬೀರಿ ತಮ್ಮ ಪರ್ಸ್ನಾಲಿಟಿ ಮೂಲಕನೇ ಇಡೀ ಕರ್ನಾಟಕದ ಮನೆ ಮಾತಾಗಿ ಪರ್ಸ್ನಾಲಿಟಿ ಕ್ವೀನ್ ಅಂತ ಹೆಸರು ತಗೊಂಡಿರುವಂಥ ಕಾವ್ಯ ಶೈವ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಅವ್ರೇನು ಹೇಳ್ತಾರೆ ಅಂತ ಅವರನ್ನೇ ಕೇಳೋಣ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇಡೀ ಬಿಗ್ ಬಾಸ್ ಜರ್ನಿ ಪರ್ಸ್ನಾಲಿಟಿ ಕ್ವೀನ್ ಅಂತ ಟ್ಯಾಗ್ ತೊಗೊಂಡು ಆಚೆ ಬಂದಿದ್ದೀರಾ. ಪರ್ಸ್ನಾಲಿಟಿ ಆಟ, ಅದು ಪರ್ಸ್ನಾಲಿಟಿ ಕ್ವೀನ್ ಅಂತ ಹೆಸರು ತೊಗೊಳಕ್ಕೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನಾನು ಹಾಗೆ ಅದು ಪರ್ಸ್ನಾಲಿಟಿ ಗೇಮ್ ಅನ್ನೋದೇ ಬಿಗ್ ಬಾಸ್ ಅಂದರೆ ಅದೇ ಆಗಿದ್ದಿತ್ತು. ಸೊ ಐ ಥಿಂಕ್ ಆ ಟೈಟಲ್ ಜನ ಕರೀತಾ ಇರೋದು ತುಂಬ ಖುಷಿ ಇದೆ. ಚೆನ್ನಾಗಿತ್ತು. ಎಂಟೈರ್ ಜರ್ನಿ ವಾಸ್ ಟೂ ಗುಡ್. ಏನು ಬಿಗ್ ಬಾಸ್ 111 ದಿನದಲ್ಲಿ ಕೊನೆಯ ದಿನದ ತನಕ ಇದ್ದ ಲೇಡಿ ಕ್ಯಾಂಡಿಡೇಟ್ಸಲ್ಲಿ ನೀವು ಒಬ್ಬರು, ಅಂದರೆ 3 ಜನದಲ್ಲಿ ನೀವು ಒಬ್ಬರು. ಎಷ್ಟು ಹೆಮ್ಮೆ ಆಯಿತು ಲೇಡಿ ಆಗಿ, ಒಂದು ಫೀಮೇಲ್ ಕ್ಯಾಂಡಿಡೇಟ್ ಆಗಿ ಒಂದು ಬಾಯ್ಗೆ, ಹುಡುಗಂಗೆ ಟಕ್ಕರ್ ಕೊಡೋಕ್ಕೆ. ಇವಾಗ ಬಿಗ್ ಬಾಸ್ ಹೋಗ್ಬೇಕಂತಿದ್ದಂಗೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಸಾಕಷ್ಟು ಬರೀ ಹುಡುಗರು ಗೆದ್ದಿರೋದೇ ಉಂಟು. ಹುಡುಗಿರು ಒಬ್ಬರೇ, ಶ್ರುತಿ ಮ್ಯಾಮ್ ಒಬ್ಬರೇ ಗೆದ್ದಿರೋದು. ಸೊ ಗೆಲ್ಲಬೇಕು ಅನ್ನೋ ಕಾನ್ಫಿಡೆನ್ಸ್ ಇವಾಗ ಗೆಲ್ಲಬೇಕು, ಬಿಕಾಸ್ ಎಲ್ಲ ಬರೀ ಹುಡುಗರೇ ಗೆದ್ದಿರೋದು, ನಾವು ಗೆಲ್ಲಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಹೆಣ್ಮಕ್ಳು. ಟಾಪ್ 4ಅಲ್ಲಿ ಗರ್ಲ್ಸ್ ಇದ್ದಾಗ, ಅದರಲ್ಲಿ ನಾನು ಒಬ್ಳಿದ್ದಾಗ ಆಫ್ಕೋರ್ಸ್ ತುಂಬ ಹೆಮ್ಮೆ ಆಯಿತು, ಖುಷಿ ಆಯಿತು. ಈಗ ಟಾಪ್ 4ಅಲ್ಲಿ ಬಂದಿದ್ದು ಖುಷಿ ಇದೆಯಾ ಅಥವಾ ಬೇಜಾರಿದೆಯಾ? ಟಾಪ್ 2ನಲ್ಲಿ ಇರಬೇಕಿತ್ತು ಅಂತ? ಇಲ್ಲ, ಖುಷಿ ಇದೆ. ಟಾಪ್ 4 ಜನ ಏನು ಕೊಟ್ಟಿದ್ದಾರೆ ಸ್ಥಾನ, ಅದನ್ನು ನಾನು ಗೌರವಿಸ್ತೀನಿ, ಖುಷಿ ಪಡ್ತೀನಿ, ಒಪ್ಕೋತೀನಿ. ಒಂದೆರಡು ಕಡೆ ನೀವು ಮಾತಾಡೋದನ್ನು ಕೇಳಿರ್ತೀನಿ ನಾನು. ಟಾಪ್ 2ನಲ್ಲಿ ನೀವಿರಬೇಕಿತ್ತು, ಗಿಲ್ಲಿ ಪಕ್ಕ ನನ್ನ ಕೈ ಇರಬೇಕಿತ್ತು ಅಂತ ಹೇಳಿರ್ತೀರ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಂಪ್ಲೀಟ್ ಎಂಟೈರ್ ಸೀಸನಲ್ಲಿ ನಾವು ನಾಮಿನೇಟ್ ಮಾಡುವಾಗಲಿ ಅಥವಾ ಏನೋ ಒಂದು ಆ್ಯಕ್ಟಿವಿಟೀಸಲ್ಲಾಗಲಿ ನಾವು ನಾನು ಇವಾಗ ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಮ್ಯಾಮ್ ಅಗೇನ್ಸ್ಟೇ ಇರ್ತೀನಿ. ಸೊ ಹಾಗಿದ್ದಾಗ ಅಲ್ಲೂ ಕಾಂಪಿಟೇಷನ್ ಅಂತ ನೋಡಿದಾಗ ಐ ಫೆಲ್ಟ್ ಐ ಆಮ್ ಬೆಟರ್ ದೆನ್ ದೆಮ್ ಅಂತ. ಅವ್ರಿಗೆ ಅನಿಸುತ್ತೆ ಅವ್ರು ನನಗಿನ್ನ ಬೆಟರ್ ಅಂತ. ಸೊ ನನಗೆ ಏನು ಅನಿಸುತ್ತೆ ಅದನ್ನೇ ಹೇಳಬೇಕಲ್ವಾ. ಎಸ್, ಈ ಅಶ್ವಿನಿ ಮ್ಯಾಮ್ ಮತ್ತು ರಕ್ಷಿತಾ ಅವ್ರ ಹೆಸರು ತೊಗೊಂಡಿದ್ದಕ್ಕೆ ಈ ಪ್ರಶ್ನೆ. ಅಶ್ವಿನಿ ಅವರೇ ಒಂದು ಕಡೆ ಹೇಳ್ತಾರೆ, ಅವ್ರಿಗೆ ಈಕ್ವಲ್ ಆಗಿ ವಾದ ಮಾಡಿರೋ ಫೀಮೇಲ್ ಕ್ಯಾಂಡಿಡೇಟ್ ಅಂದರೆ ನೀವು ಒಬ್ಬರೇ, ಅದ್ರ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ ಅಂತ. ಆ್ಯಕ್ಚುಲಿ ನೋಡೋರ್ಗೂ ಅನಿಸ್ತಾ ಇತ್ತು, ಕೊಟ್ಟರೆ ಹಿಂಗೆ ಆನ್ಸರ್ ಕೊಡಬೇಕು, ಆ ಪ್ಲೇಸಲ್ಲಿ ನಾವು ಇದ್ದಿದ್ರೆ ಹಿಂಗೆ ಮಾಡಿರ್ತಿದ್ವಿ ಅನ್ನೋ ಅಷ್ಟರ ಮಟ್ಟಿಗೆ ಅಶ್ವಿನಿ ಗೌಡ ಅವ್ರಿಗೆ ಟಕ್ಕರ್ ಕೊಟ್ಟವ್ರು ನೀವು ಒಬ್ಬರೇ. ಇನ್ನೆಲ್ಲರೂ ಸ್ವಲ್ಪ ಹೆದರ್ದಂಗೆ ಕಾಣಿಸ್ತಿದ್ರು. ಅವ್ರ ಜೊತೆಗಿನ ಆಗಾಗ ಆಗ್ತಾ ಇದ್ದಿದ್ದು ಫೈಟ್ ಬಗ್ಗೆ ಏನು ಹೇಳ್ತೀರಾ? ಅದೇ ಅಂದರೆ ಇನಿಷಿಯಲಿನೇ ಒಂದು ರಿಫ್ಟ್ ಸ್ಟಾರ್ಟ್ ಆಗೋಯಿತು. ಅಂದರೆ ಸೆಕೆಂಡ್ ಡೇನೇ ನನಗೂ ಅವ್ರಿಗೂ ಸ್ಟಾರ್ಟ್ ಆಯಿತು. ಆವಾಗಿಂದನೂ ಕೊನೆವರೆಗೂ ನಮಗೆ ಒಂದಲ್ಲ ಒಂದು ರೀಸನಿಗೆ ಜಗಳ ಆಗ್ತಾನೇ ಇತ್ತು. ನನಗೆ ತಪ್ಪು ಅನ್ಸೋದನ್ನು ನಾನು ಹೇಳ್ತಾ ಇದ್ದೆ, ಅವ್ರು ತಪ್ಪು ಅನ್ಸೋದನ್ನು ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಇಟ್ ವಾಸ್ ಅ ಗೇಮ್, ನೋ, ಇಟ್ ವಾಸ್ ನೈಸ್. ನೀವು ಧನುಷ್, ಸ್ಪಂದನ, ಅಭಿ ಅವರದ್ದೆಲ್ಲ ಒಂದು ಗ್ರೂಪ್ ಇರುತ್ತೆ. ಅದಕ್ಕೆ ಜನ ಒಂದಷ್ಟು ದಿನಗಳ ಕಾಲ, ಅಂದರೆ ಮಧ್ಯದಲ್ಲಿ ಕೊಡೋ ಟೈಟಲ್ಲು ಕಲರ್ಸ್ ಮನೆ ಮಕ್ಕಳು ಅಂತ. ನಿಮ್ಮನ್ನಾಗಲಿ ಸ್ಪಂದನನಾಗಲಿ ಕಲರ್ಸ್ ಮನೆ ಮಕ್ಕಳು ಇವರು ಅನ್ನೋ ಸಾಕಷ್ಟು ಮೀಮ್ಸ್ ಓಡಾಡ್ತಾ ಇತ್ತು. ಇದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕಿದೆಯಾ? ನಿಜಾನೇ ಅಲ್ವಾ. ಅಂದರೆ ನಾವು 4 ಜನನೂ ಕಲರ್ಸಲ್ಲಿ ವರ್ಕ್ ಮಾಡಿದ್ದುಂಟು. ಸೊ ಕಲರ್ಸಲ್ಲೇ ವರ್ಕ್ ಮಾಡಿ ಅವ್ರು ಆ ಟೈಟಲ್ ಕೊಡ್ತಿದ್ದಾರೆ ಅಂದರೆ ಓಕೆ. ಅಂದರೆ ನಾನು ಹೇಳಿದ್ದು ಬರೀ ಟೈಟಲ್ ಕೊಟ್ಟು ಅಲ್ಲಿಗೆ ಸುಮ್ಮನಾಗಲ್ಲ ಜನ. ಅಂದರೆ ಟ್ರೋಲರ್ಸ್ ಅಥವಾ ಯಾರೇ ಯೂಸ್ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ, ಕಲರ್ಸ್ ಮನೆ ಮಕ್ಕಳು ಅಂತ ನೀವು ಅಲ್ಲಿದ್ದೀರಾ, ಇನ್ನೂ ಇದ್ದೀರಾ ಅಂತ. ನೀವಾಗಲಿ ಸ್ಪಂದನ ಆಗಲಿ ಧನುಷ್ಗಾಗಲಿ ಈ ಟೈಟಲ್ ಬರ್ತಿತ್ತು ಆಗಾಗ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇವಾಗ ನಾವು ಕಲರ್ಸಲ್ಲಿ ವರ್ಕ್ ಮಾಡಿದ್ದೀವಿ ಅಂದ ಮಾತ್ರಕ್ಕೆ ಅಷ್ಟಕ್ಕೆ ಉಳಿಸ್ಕೊಳಕ್ಕೆ, ಇವಾಗ ನಾವೇನೂ ಮಾಡಲಿಲ್ಲ ಅಂದರೆ ಯಾಕೆ ಉಳಿಸ್ಕೊತಾರೆ? ಈಗ ಜನಕ್ಕೂ ಚಾನಲ್ ಆನ್ಸರ್ ಮಾಡಬೇಕಾಗತ್ತೆ. ನಾವೇನೂ ಮಾಡದೆ ಅವ್ರು 4 ಜನ ಏನೂ ಮಾಡ್ತಾ ಇಲ್ಲ, ಯಾಕೆ ಉಳಿಸ್ಕೋತೀರ ಅಂತ ಕ್ವೆಶ್ಚನ್ ಬಂದೇ ಬರುತ್ತೆ ಚಾನಲ್ಗೂ. ಸುಮ್ಮನೆ ಹಾಗೆ ನಾವೇನೋ ಕಲರ್ಸಲ್ಲಿ ವರ್ಕ್ ಮಾಡಿದ್ದೀವಿ ಅಂತ ಮಾತ್ರ ಉಳಿಸ್ಕೊಂಡಿದ್ದಾರೆ ಅನ್ನೋ ಮಾತ್ರ ನಾನು ಒಪ್ಪಲ್ಲ. ನಮ್ಮ ಕಾಂಟ್ರಿಬ್ಯೂಷನ್ ಇತ್ತು, ಹಾಗಾಗಿ ಅಲ್ಲಿವರೆಗೂ ಅಫ್ಕೋರ್ಸ್ ಕಾಂಟ್ರಿಬ್ಯೂಷನ್ ಇತ್ತು, ಅದಕ್ಕೆ ನೀವು ಟಾಪ್ 4 ಬರೋ ತನಕ ಆಯಿತು. ಅದಲ್ಲದೆ ಈಗ ವೀಕೆಂಡಲ್ಲಿ ಕಿಚ್ಚ ಸರ್ ಬಂದು ಎಲ್ಲರಿಗೂ ಕ್ಲಾಸ್ ತೊಗೊಳ್ಬೇಕಾದ್ರೆ ನಿಮಗೆ, ಸ್ಪಂದನಗೆ ಮತ್ತು ಧನುಷ್ಗೆ ಅಷ್ಟು ಬೈತಿರ್ಲಿಲ್ಲ, ಅಥವಾ ಹೇಳೋದೇ ಸ್ವಲ್ಪ ಸಾಫ್ಟಾಗಿ ಹೇಳ್ತಿದ್ರು, ಸ್ವಲ್ಪ ಶುಗರ್ ಕೋಟೆಡ್ ಆಗಿ ಹೇಳ್ತಿದ್ರು ಅಂತ ಜನ ಸುಮಾರು ಕಡೆ ಮಾತಾಡಿದ್ದುಂಟು ವೀಕೆಂಡ್ ಎಪಿಸೋಡ್ಸಲ್ಲಿ. ಈಗ ಅದೇ ಪ್ಲೇಸಲ್ಲಿ ರಕ್ಷಿತಾ ಗಿಲ್ಲಿಗೆ ತುಂಬ ಬೈತಾರೆ, ಬಟ್ ಕಾವ್ಯಂಗೆ ಬೈಯಲ್ಲ, ಸ್ಪಂದನಾಗೆ ಬೈಯಲ್ಲ ಅಂತ ಹೇಳ್ತಾರೆ. ಅದಕ್ಕೇನಾದ್ರು ನೀವೇ ಆಡಿಯನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಪ್ರಾಬಬ್ಲಿ ಆ ಥರ ಬೈಯೋ ಥರ ನಾವೇನೂ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಸುದೀಪ್ ಸರೇ ಹೇಳ್ದಂಗೆ
ಬಟ್ ಅಂದರೆ ಯಾವ ವಿಷಯನ ಅಟೆಂಡ್ ಮಾಡಬೇಕು ಅದನ್ನು ಮಾತ್ರ ಅಟೆಂಡ್ ಮಾಡ್ತಿದ್ರು. ನಾವು ತಪ್ಪೇ ಮಾಡಿಲ್ಲ ಅಂತಲೂ ಆಗಲ್ಲ. ಮೇ ಬಿ ಅಷ್ಟು ಆ ಪೀಕಿಗೆ ಹೋಗ್ತಿರ್ಲಿಲ್ಲ ಅನಿಸುತ್ತೆ ನಮ್ಮ ಟಾಪಿಕ್, ಹಾಗಾಗಿ ಅದನ್ನು ಅಟೆಂಡೇ ಮಾಡ್ತಿರ್ಲಿಲ್ಲ. ಅಂದರೆ ನಮ್ಮ ಸಿಚುಯೇಷನ್ ಏನಾದರೂ ಇತ್ತು ಅಂದರೆ, ನಮ್ಮ ಟಾಪಿಕ್ ಏನಾದರೂ ಇತ್ತು ಅಂದರೆ ಅಟೆಂಡ್ ಮಾಡ್ತಿರ್ಲಿಲ್ಲ, ಆ ಎಕ್ಸ್ಟೆಂಟ್ಗೆ ಹೋಗ್ತಿರ್ಲಿಲ್ಲ ಅನ್ನೋ ವಿಷಯಕ್ಕೆ. ಬಟ್ ಲಾಸ್ಟ್ 2-3 ವೀಕ್ಸ್ ಏನಿತ್ತು, ನನಗೂ ಬೈದಿದ್ದಾರೆ ಸುದೀಪ್ ಸರ್, ನೀವೆಲ್ಲರೂ ನೋಡಿರ್ತೀರ. ಹೌದು, ಅದೇ ಫಿನಾಲೆ ಟೈಮ್ನಲ್ಲೂ ಸ್ವಲ್ಪ ನೀವು ಅಪ್ಸೆಟ್ ಆಗೇ ಇದ್ರಿ ಅನ್ಸುತ್ತೆ ಲಾಸ್ಟ್ 2-3 ವೀಕ್ಸು. ಧನುಷ್ ಅವ್ರ ಬಗ್ಗೆ ಒಂದು ಕ್ವೆಶನ್ ಇದೆ, ಇದು ಆಡಿಯನ್ಸ್ ಕ್ವೆಶನ್. ಧನುಷ್ ನಿಮ್ಮ ವಿಷಯಕ್ಕೆ ತುಂಬ ಪೊಸೆಸಿವ್ ಆಗ್ತಿದ್ರಾ ಅಥವಾ ಏನು ನಡೀತಿತ್ತು? ಗಿಲ್ಲಿ ಬಗ್ಗೆ ತುಂಬ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಧನುಷ್ ಕಾವ್ಯಗೆ ಅಂತ ಈಗಲೂ ನೀವು ಕಮೆಂಟ್ಸಲ್ಲಿ ನೋಡಿರ್ತೀರಾ. ಅಫ್ಕೋರ್ಸ್ ನಾನು ಹೇಳೋದೇ ಬೇಡ ನಿಮಗೆ. ಏನು ಅನ್ಸುತ್ತೆ ಅದ್ರ ಬಗ್ಗೆ? ಧನುಷ್ ಯಾಕೆ ಪೊಸೆಸಿವ್ ಆಗ್ತಾನೆ ಅಂದರೆ, ವಾಟ್ಸ್ ದ ಪಾಯಿಂಟ್? ಅವನು ಅಷ್ಟು ಇಮ್ಮೆಚ್ಯೂರ್ ಅಲ್ಲ. ಇವಾಗ ನನ್ನ ಫ್ರೆಂಡು ನಮ್ಮ ಹತ್ರ ಮಾತ್ರ ಮಾತಾಡಬೇಕು ಆ ಥರದ್ದು ಪರ್ಸನ್ ಅಲ್ಲ ಧನುಷ್. ಈ ಥರ ಒಂದು ಆ್ಯಂಗಲಲ್ಲಿ ಹೋಗ್ತಾ ಇದೆ, ಮಾತಾಡ್ತಿದ್ದಾರೆ ಜನ ಅನ್ನೋ ಕ್ಲೂನೇ ಇರಲಿಲ್ಲ ನಮಗೆ. ಬಿಕಾಸ್ ಮನೆ ಒಳಗಡೆ ನಾವು ಒಂದೇನೋ ಒಂದು ಆಯಿತು ಅಂತಂದಾಗ, ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಅಂತಂದಾಗ ನಮಗೊಂದು ಒಪಿನಿಯನ್ ಇರುತ್ತೆ, ಇನ್ನೊಬ್ರಿಗೊಂದು ಒಪಿನಿಯನ್ ಕೇಳಿದಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ನನಗೇನಾದರೂ ಅನ್ಸೋದನ್ನು ನಾನು ಅವನ ಹತ್ರ ಹೋಗಿ ಕೇಳ್ತಿದ್ದೆ, ಅವನ ಪರ್ಸ್ಪೆಕ್ಟಿವ್, ಒಂದು ಒಪಿನಿಯನ್ ಹೇಳ್ತಿದ್ದ. ಬಿಟ್ಟರೆ ಏನೋ ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅಥವಾ ಅವನು ಏನೋ ಒಂದು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋ ಮಾತು ನಾನು ಒಪ್ಪಲ್ಲ. ತುಂಬ ಡೀಟೇಲಾಗೆ ಜನ ಬಿಗ್ ಬಾಸ್ನ ನೋಡ್ತಾರೆ, ನಿಮ್ಗೆ ಅದು ಗೊತ್ತಿರುತ್ತೆ. ಒಂದೊಂದು ವಿಷಯನೂ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ ಅಂದರೆ, ನೀವು ಒಳಗಡೆ ಕೂತಿರ್ತೀರ ನೀವು ಮತ್ತು ಧ್ರುವಂತ್. ಈಗ ಲಾಸ್ಟ್ ವೀಕಲ್ಲಿ ಧ್ರುವಂತ್ ಹೋಗಿದ ತಕ್ಷಣ ನೀವು ಆಚೆ ಬಂದಾಗ ಧನುಷ್ ಅವ್ರು ಹೇಳ್ತಾರೆ, ಗಿಲ್ಲಿ ನೀ ಹೋಗಲಿ ಅಂತಲೇ ಹೇಳ್ತಿದ್ದ ಅನ್ನೋ ಮಾತು. ಅದನ್ನ ಇಟ್ಕೊಂಡು ಇದೇ ತಂದು ಹಾಕೋದು, ಇದನ್ನೇ ಹೇಳಿದ್ದು ನಾವು ಅನ್ನೋ ಥರ ಮಾತಾಡ್ತಾರೆ. ಅದು ಇವಾಗ ರೇಗ್ಸೋದಕ್ಕೆ, ತಮಾಷೆಗೆ. ಇವಾಗ ಗಿಲ್ಲಿ ನನ್ನನ್ನು ಎಲ್ಲೂ ಆ ಥರ ಹೇಳಲ್ಲ ಅಂತ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. ನಾನು ಹೋಗಲಿ ಅಂತ ಗಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅನ್ನೋದು ಇಟ್ಸ್ ಎ ಜೋಕ್. ಅವ್ನು ಆ ಥರ ಹೇಳಲ್ಲ, ಹಂಗೆ ರೇಗ್ಸೋದಕ್ಕೆ ಹೇಳಿದ್ದಾನೆ. ಬಿಟ್ಟರೆ ಅದು ನಾನು ಅವ್ನಿಗೆ ಹೇಳಿರೋದು ನೆನಪಿಲ್ಲ ನನಗೆ.